ನಮಸ್ಕಾರ. ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗೇನು ನೋಡ್ತಾ ಇದ್ರಲ್ಲ, ಈ ಕೆರೆ ತುಂಬಾ ದೊಡ್ಡ ಕೆರೆ. ಸುತ್ತಮುತ್ತ ಲ್ಯಾಂಡೆಲ್ಲ ವೆಲ್ ವಾಟರ್ ಬೆಲ್ಟು. ಈ ಕೆರೆಗೆ ಸ್ವಲ್ಪ ದೂರದಲ್ಲೇ ಇರುವಂಥ, ಅಂದರೆ 150 ಮೀಟರ್ಸ್ ಅಷ್ಟಷ್ಟು ಆಗ್ಬೋದು ಅಷ್ಟೇ ಇರುವಂಥ ಒಂದು ಲ್ಯಾಂಡ್ ತೋರಿಸ್ಕೊಡ್ತೀನಿ ಬನ್ನಿ. ಇದೇ ಎಂಟ್ರೆನ್ಸು. 3 ಎಕರೆ 27 ಗುಂಟ ಪ್ಯೂರ್ ರೆಡ್ ಸಾಯಿಲ್ ಇರುವಂಥ ಸೂಪರ್ ಇರೋಂಥ ಒಂದು ತೋಟ. ಎಂಟೈರ್ ಲ್ಯಾಂಡು ಸೋಲಾರ್ ಫೆನ್ಸ್ ಆಗಿದೆ ವಿತ್ ಗೇಟು. ತುಂಬಾ ಚೆನ್ನಾಗಿದೆ. ಈಗ ನೋಡ್ತಾ ಇದ್ದಲ್ಲಿ ಈ ಮನೆ 3 ಪಾರ್ಟ್ ಮಾಡಿದ್ದಾರೆ. ಒಂದು ಓನರ್ ವಾಸ ಮಾಡ್ಬೋದು, ಒಂದು ಗೋಡನ್ ರೀತಿ ಮಾಡ್ಬೋದು, ಒಂದು ಲೇಬರು ಇರ್ಬೋದು. ನೋಡಿ ಇಲ್ಲಿ ಗ್ರೀನ್ ಕಾಣ್ತಿದ್ರೆ ಅದೇ ಬೋರು, ಒಂದೇ ಬೋರ್ ಅಂತೂ ತುಂಬಾ ಚೆನ್ನಾಗಿದೆ. ಒಂದು ಕುರಿ ಶೆಡ್ಡು ಇದೆ, ಒಂದು ಸ್ಮಾಲ್ ಸ್ಟೋರ್ ರೂಮ್ ಸಪ್ರೇಟ್ ಮಾಡಿದೆ ಸೀಟಲ್ಲಿ. ಅದನ್ನು ಲಾಸ್ಟಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಇದು ಲೇಬರ್ ಇರೋಕ್ಕೋಸ್ಕರ ಒಂದು ರೂಮ್ ರೀತಿ ಮಾಡಿದ್ದಾರೆ. ಆಲ್ರೆಡಿ ಒಬ್ಬ ಫ್ಯಾಮಿಲಿ ಇಟ್ಟಿದ್ದಾರೆ ಕೆಲಸಕ್ಕೆ. ಒಂದು ಕೃಷಿ ಹೊಂಡ ಮಾಡಿದ್ದಾರೆ. ಏನು ನೋಡ್ತಾರೆ ಈ ಬೋರು, ಒಂದೇ ಬೋರು ಎಂಟೈರ್ ಲ್ಯಾಂಡ್ಗೆ ನೀರಿದೆ. ತುಂಬಾ ಚೆನ್ನಾಗಿದೆ ನೀರು, ಅಷ್ಟು ಚೆನ್ನಾಗಿದೆ. ಒಂದು ಕೃಷಿ ಹೊಂಡ ಮಾಡಿ ಕೆಲವೊಂದು ಬಾತುಕೋಳಿಗಳನ್ನು ಡಕ್ ಬಿಟ್ಟಿದ್ದಾರೆ. ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಓಡಾಡ್ಕೊಂಡು ಆರಾಮಾಗಿದೆ. ಏನೋ ಒಂದು ಒಳ್ಳೆಯ ವಾತಾವರಣದಲ್ಲಿ ಇದೆ. ಈ ಜಮೀನಲ್ಲಿ ಕೊಕೊನಟ್ 105 ಇದೆ, ಬಾದಾಮಿ ಮ್ಯಾಂಗೋ 200 ಇದೆ, ಸಪೋಟ 65 ಇದೆ, ಬಟರ್ ಫ್ರೂಟು 65 ಇದೆ, ಶ್ರೀಗಂಧ ಸ್ಯಾಂಡಲ್ವುಡ್ಡು 1000 ಇದೆ, ಜಂಬು ನೇರಳೆ 15 ಇದೆ, ಅಂಜೂರ 4 ಇದೆ, ಟೀ ಕುಡ್ 30 ಇದೆ, ಸಿಲ್ವರ್ ಓಕು 30 ಇದೆ. ಸುತ್ತಮುತ್ತ ಒಂದು ವಾತಾವರಣದ ತುಂಬಾ ಚೆನ್ನಾಗಿದೆ. ಆ ತೋಟ ಒಳಗೆ ಹೋದರೆ ಅಬ್ಬ ಹಿಂಗಿರಬೇಕು ತೋಟ ಅನಿಸುತ್ತೆ. ಅಷ್ಟು ತುಂಬಾ ಚೆನ್ನಾಗಿದೆ ತೋಟ. ಕೊಕೊನಟ್ ಅಂತೂ ಆಲ್ರೆಡಿ ಈಲ್ಡಿಂಗ್ ಸ್ಟಾರ್ಟ್ ಆಗಿದೆ. ತೋರಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ. ತುಂಬಾ ಒಳ್ಳೆ ಎನ್ವೈರ್ನ್ಮೆಂಟ್ ಇರುವಂಥ ಒಂದು ಲ್ಯಾಂಡ್ ಇದು. ಯಾವ ಕಡೆ ನೋಡಿದ್ರು ಗ್ರೀನರಿ ಮತ್ತು ಎಲ್ಲ ರೀತಿಯ ಮರಗಳನ್ನ ಹಾಕಿದ್ದಾರೆ. ನೋಡಿ ಎಳ್ನೀರು ಹೆಂಗಿದೆ ಅಂತ, ತುಂಬಾ ಚೆನ್ನಾಗಿ ಫಲ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ನೀವು ಇನ್ನೂ ಕೂಡ ನಿಮ್ಗೆ ಇಷ್ಟ ಬಂದಂಥ ಗಿಡಗಳನ್ನ ಹಾಕೋಬೋದು. ಅದರ ಸ್ಪೇಸು ಕೂಡ ಇದೆ. ತುಂಬಾ ಚೆನ್ನಾಗಿರುವಂಥ ಲ್ಯಾಂಡ್ ಇದು, ವಂಡರ್ಫುಲ್ ಲ್ಯಾಂಡ್ ಇದು. ಇಷ್ಟು ಚಿಕ್ಕ ಮರಿಗೆ ಇಷ್ಟು ಎಳ್ನೀರು ಬಿಡ್ತಾ ಇದೆ. ಇದೇ ಒಂದು ರೀತಿ ತಳಿ ಹಾಕಿದ್ದಾರೆ. ಮ್ಯಾಂಗೋ ಕೂಡ ಅಷ್ಟೇ, ಮ್ಯಾಂಗೋನು ಕೂಡ ಒಳ್ಳೆ ಫಲ ಬಿಡೋಕ್ಕೆ ಆರಂಭ ಆಗಿದೆ. ತುಂಬಾ ಚೆನ್ನಾಗಿರೋಂಥ ಒಂದು ಲ್ಯಾಂಡು. ಮಿಸ್ ಮಾಡ್ಕೊಬೇಡಿ ದಯಮಾಡಿ. ರೇಟು ಡಿಸ್ಟೆನ್ಸು ನಿಮಗೆಲ್ಲ ಓಕೆ ಆಯ್ತಂದರೆ ಬನ್ನಿ, ತೋರಿಸ್ಕೊಡ್ತೀನಿ. ನೇರ ಓನರ್ ಹತ್ರ ಮಾತಾಡ್ಸ್ಕೊಡ್ತೀನಿ. ನೇರ ಓನರ್ ಹತ್ರ ಮಾತಾಡಿದ್ಮೇಲೆ ರೇಟು ಅವರೇ ಫೈನಲ್ ಮಾಡ್ತಾರೆ. ಇವರು ಪ್ರೈಸ್ ಹೇಳ್ತಾ ಇರೋದು ಟೋಟಲಿ 3 ಎಕರೆ 27 ಗುಂಟೆಗೆ, ಅಂದರೆ 3.5 ಎಕರೆ ಪ್ಲಸ್ 7 ಗುಂಟೆ, 3 ಎಕರೆ 27 ಗುಂಟೆಗೆ ರೇಟ್ ಹೇಳ್ತಾ ಇರೋದು 1,85 lakh, 1,85,00,000. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಇದು ಟಾರೋಡಿಂದ 100 ಮೀಟ್ರ್ ಮಡ್ ರೋಡ್ ಹೋಗ್ಬೇಕತ್ತೆ. 100 ಮೀಟರ್ಸ್ ಫ್ರಮ್ ಟಾರೋಡ್. ವಿತಿನ್ 2 ಕಿಲೋಮೀಟರ್ ನಿಮಗೆ ನ್ಯಾಷನಲ್ ಹೈವೇ ಸಿಗುತ್ತೆ. ವಿತಿನ್ 2 ಕಿಲೋಮೀಟರ್. 40 ಕಿಲೋಮೀಟ್ರು ಮೈಸೂರು ಸಿಟಿಯಿಂದ, 160 ಕಿಲೋಮೀಟರ್ ಫ್ರಮ್ ಬೆಂಗಳೂರು. ತುಂಬಾ ಒಳ್ಳೆ ಲೊಕೇಶನ್ಲಿರೋಂಥ ಏರಿಯಾ. ನೀವು ಬಂದಾಗ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂಥ ಜಾಗ ಇದು. ಜನರ ಪ್ರಾಪರ್ಟಿ, ಡಾಕ್ಯುಮೆಂಟ್ಸದ್ದು ಕ್ಲಿಯರ್ ಇದೆ. ಇವರು ಪರ್ಚೇಸ್ ಮಾಡಿರೋ ಪ್ರಾಪರ್ಟಿ. ಪರ್ಚೇಸ್ ಮಾಡುವಾಗ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರಾಗಿ ಲೀಗಲ್ ಮಾಡಿ ಪರ್ಚೇಸ್ ಮಾಡಿದ್ದಾರೆ. ಅದರಿಂದ ಡಾಕ್ಯುಮೆಂಟ್ಸು ತೊಂದರೆ ಇಲ್ಲ. ರೇಟು 1,85 lakhs ಏನು ಹೇಳ್ತಾ ಇದ್ದಾರೆ, ಅದು ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಓನರ್ ಹತ್ರ ನೇರ ಮಾತಾಡ್ಸ್ಕೊಡ್ತೀನಿ. ಡೈರೆಕ್ಟ್ ಓನರ್ ಸಿಟ್ಟಿಂಗ್. ಆ ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಮಾಡಿದ್ಮೇಲೆ ಅವರೇ ಓನರು ರೇಟನ್ನು ಫಿಕ್ಸ್ ಮಾಡ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದರೆ ದಯಮಾಡಿ ನೀವು 20 ಲಕ್ಷ ಕೊಡ್ತಾರೆ, 25 ಲಕ್ಷ ಕೊಡ್ತಾರೆ, 30 ಲಕ್ಷ ಕೊಡ್ತಾರೆ ಅಂತ, ಅಥವಾ 1 CR ಕೊಡ್ತಾರೆ ಟೋಟಲ್ ಅಂತ ಕೇಳಕ್ಕೆ ಹೋಗ್ಬಿಡಿ. ಸ್ಲೈಟ್ಲಿ ನೆಗೋಷಿಯಬಲ್ ಹೇಳಿದ್ದೀನಿ. ದಯಮಾಡಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ದೇ, ನಮ್ಮ ಸಮಯವನ್ನು ವ್ಯರ್ಥ ಮಾಡ್ದೇ, ನಿಮಗೆ ತೋಟ ಇಷ್ಟ ಆಯಿತು, ಆ ವಿಡಿಯೋ ಕ್ಲಿಯರಾಗಿ ಕೇಳಿ ತೋರಿಸಿದ್ದೀನಿ. ವಿಡಿಯೋದಲ್ಲಿ ಎಂಟೈರ್ ಲ್ಯಾಂಡನ್ನು ವಿಡಿಯೋನ ಕ್ಲಿಯರಾಗಿ ತೋರಿಸಿದ್ದೀನಿ. ನಿಮಗೆ ಒಂದು ವಿಡಿಯೋ, ನಮ್ಮ ಫುಲ್ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಒಂದು ಐಡಿಯಾ ಬರುತ್ತೆ ಲ್ಯಾಂಡ್ ಈ ರೀತಿ ಇದೆ ಅಂತ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಯಾವುದೇ ಲ್ಯಾಂಡ್ ತೋರಿಸ್ಬೇಕಾದ್ರೂ ಕೂಡ ಎಂಟೈರ್ ಲ್ಯಾಂಡ್ ತೋರಿಸ್ಕೊಡ್ತೀವಿ. ಕಾರಣ ನೀವು ಬ್ಯಾಂಗ್ಳೂರಿಂದ ಮೈಸೂರಿಂದ ಬರೋರಿಗೆ ನಿರಾಸೆ ಆಗಬಾರ್ದು. ವಿಡಿಯೋದೆಲ್ಲ ಒಂದಿತ್ತು, ಇಲ್ಲೇ ಒಂದಿತ್ತು ಅಂತ, ಆ ಥರ ಬೇರೆ ಬೇರೆ ಡಿಫ್ರೆನ್ಸ್ ಇದೆ ಅಂತ ನಿಮಗೆ ಬೇಜಾರಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಎಂಟೈರ್ ಲ್ಯಾಂಡನ್ನು ವೀಡಿಯೋ ಮಾಡಿ ತೋರಿಸ್ಕೊಡ್ತೀನಿ. ಮತ್ತು ವೀಡಿಯೋದಲ್ಲಿ ಏನಿದೆ ಅಂತ ನಿಖರವಾಗಿ ಮಾಹಿತಿ ಕೊಡ್ತೇವೆ ನಿಮಗೆ. ನೀವು ನಮ್ಮ ವೀಡಿಯೋಗಳು ನೋಡಿ, ನಮ್ಮ ಚಾನಲ್ನ ನೋಡಿ,
ಯಾವುದೇ ಇದು ದೊಡ್ಡ ರಿಯಲ್ ಎಸ್ಟೇಟ್ ಏಜೆನ್ಸಿ ಇರ್ಬೋದು, ಎಲ್ಲ ಆಲ್ ಡೀಟೇಲ್ಸ್ ಕೊಡ್ತಾ ಇದ್ದಾರೆ, ಕಮಿಷನ್ ಜಾಸ್ತಿ ಇರ್ಬೋದು ಅಂತ ದಯಮಾಡಿ ಅನ್ಯಥಾ ಭಾವಿಸೋಕೆ ಹೋಗಬೇಡಿ. ನಾವು ವಿಡಿಯೋನ ಕ್ಲಿಯರಾಗಿ ಎಡಿಟ್ ಮಾಡೋದು ನಿಮಗೆ ಕ್ಲಿಯರಾಗಿ ಮಾಹಿತಿ ಸಿಗಲಿ ಅನ್ನೋಕ್ಕೋಸ್ಕರ, ನಿಮಗೆ ಮಾಹಿತಿ ಸಿಗೋಕ್ಕೋಸ್ಕರ ಕ್ಲಿಯರಾಗಿ ವಿಡಿಯೋ ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬ ಏಜೆಂಟು ಏನು ಕಮಿಷನ್ ತಗೊಳ್ತಾರೆ ಅದೇ ರೀತಿ 2% ಕಮಿಷನ್ ನಮ್ಮದು. ಬಿಗ್ ಪ್ರಾಜೆಕ್ಟ್ ಆದರೆ ನೆಗೋಷಿಯಬಲ್ ಇರುತ್ತೆ, ಕಮಿಷನ್ಲು ಕೂಡ ನಾವು ನೆಗೋಷಿಯಬಲ್ ಮಾಡಿಕೊಡ್ತೀವಿ ಸ್ವಲ್ಪ. ಆದ್ದರಿಂದ ನೋಡಿ ಫೋಟೋಸ್ ಎಲ್ಲ ಆಗ್ತಾಯಿದೆ ನಿಮಗೆ. ಅದು ಫಲ ಬಿಟ್ಟಿದ್ದು ರೀಸೆಂಟಾಗಿ ಅದನ್ನು ಅದನ್ನು ಫಲ ತೆಗೆದು ಸೇಲ್ ಮಾಡಿದ್ದಾರೆ. ಓನರು ನಮಗೆ ಫೋಟೋ ಕೊಟ್ಟರು, ಇದನ್ನು ನೋಡಿ ಈ ರೀತಿ ಫಲ ಇತ್ತು ನಮ್ಮ ಗಿಡದಲ್ಲಿ ಅಂತ, ಪ್ರತಿಯೊಂದು ಗಿಡದಲ್ಲಿ ಅಂತ ಎಕ್ಸ್ಟ್ರಾ ಫೋಟೋಸ್ ಹಾಕಿದ್ದೀನಿ. ಆದ್ದರಿಂದ ದಯಮಾಡಿ ತಮ್ಮಗಳಲ್ಲಿ ರಿಕ್ವೆಸ್ಟ್ ಮಾಡೋದೇನೆಂದರೆ, ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಯಾವುದೇ ಪ್ರಾಪರ್ಟಿ ಆಗಲಿ ಕ್ಲಿಯರಾಗಿ ನಿಮಗೆ ಮಾಹಿತಿ ಕೊಡ್ತೇವೆ. ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಜವಾಬ್ದಾರಿ ಇರ್ತದೆ, ಎಲ್ಲ ಡಾಕ್ಯುಮೆಂಟ್ಸು ನಾವು ಕೊಡ್ತೇವೆ. ಮತ್ತು ಆಲ್ ಅಬೌಟ್ ಲ್ಯಾಂಡ್ ಅಂದರೆ ಲ್ಯಾಂಡ್ ಬಗ್ಗೆ ಏನೇ ಇದ್ದರೂ ಕೂಡ ನಮ್ಮ ಜವಾಬ್ದಾರಿ, ನಾವು ನಿಂತ್ಕೊಂಡು ಮಾಡಿಸ್ಕೊಡ್ತೇವೆ. ಇದು ನಮ್ಮ ವಾಗ್ದಾನ. ದಯಮಾಡಿ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಲ್ಯಾಂಡ್ ಬೇಕು ಅಂದರೆ ಖಂಡಿತ ಒಂದು ಒಳ್ಳೆ ಲ್ಯಾಂಡ್ ಕೊಡ್ಸೋಣ. ನಾನು ತಮ್ಮಲ್ಲಿ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆ ಅಂತಂದರೆ, ನನಗೊಬ್ಬನಿಗೆ ಅಲ್ಲ, ಇನ್ನೀವೊಂದು ಏಜೆಂಟ್ಗೆ ಹೋದ್ರು ನಿಮ್ಮ ಸಮಯನೂ ವ್ಯರ್ಥ ಮಾಡ್ಸ್ಕೊಂಡು ಹೋಗ್ಬೇಡಿ, ಪಾಪ ಅವ್ರ ಸಮಯನೂ ವ್ಯರ್ಥ ಮಾಡ್ಸ್ಕೊಂಡು ಹೋಗ್ಬೇಡಿ, ನನ್ನ ಸಮಯನೂ ಕೂಡ ವ್ಯರ್ಥ ಮಾಡ್ಬೇಡ್ಕೋಬೇಡಿ. ನಿಮಗೆ ಅಡ್ಜಸ್ಟ್ ಆದರೆ ಮಾತ್ರ ಬಂದು ನೋಡಿ. ಸುಮ್ಮನೆ ತಿರುಗಾಡ್ಕೊಬಂದು ಸುತ್ತಾಡಿಸ್ಬಿಟ್ಟು ಸಮಯ ಹಣ ಎಲ್ಲ ವ್ಯರ್ಥ ಮಾಡಿಸಿ ಕಾಣದಂಗೆ ಮಾಯ ಆಗೋಕೆ ಹೋಗ್ಬೇಡಿ. ದಯಮಾಡಿ ಕಾಂಟ್ಯಾಕ್ಟಲ್ಲಿರಿ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸ್ನ ಕಾಂಟ್ಯಾಕ್ಟಲ್ಲಿತ್ತು ಅಂದರೆ ಒಂದಲ್ಲ ಒಂದು ಲ್ಯಾಂಡು ತೋರಿಸೋಣ. ಒಂದು ಸಾರಿ ನಿಮಗೆ ಇಷ್ಟ ಆಗಿಲ್ಲ ಅಂದರೂ ಕೂಡ ನೆಕ್ಸ್ಟ್ ಇನ್ನೊಂದು ಸಾರಿ ಬೇರೆ ಲ್ಯಾಂಡ್ ತೋರಿಸ್ಕೊಡ್ತೀವಿ, ನಮಗೇನು ಬೇಜಾರಿಲ್ಲ. ಈಗ ಏನು ನೋಡ್ತಾರಲ್ಲ, ಇದು ಡಾಗ್ ಶೆಡ್ಡು ಒಂದು ಚಿಕ್ಕದವ್ರು ಮಾಡಿದ್ದಾರೆ. ಇದು ಶಿಪ್ ಶೆಡ್ಡು, ಕುರಿ ಶೆಡ್ಡು ನೋಡಿದ್ರಿ, ಕುರಿಗಳೆಲ್ಲ ಸಾಕಿದ್ದಾರೆ. ಎಲ್ಲ ಕುರಿ ನೋಡ್ತಾ ಇದ್ದಾರೆ ನೋಡಿ, ಏನೋ ವೀಡಿಯೋ ಮಾಡ್ತಾರಲ್ಲ ನಮ್ಮನ್ನ ಅಂತ ಎಲ್ಲ ಹೋದ್ವು. ಇದೊಂದು ಮತ್ತು ಚಿಕ್ಕದೊಂದು ಇಲ್ಲಿ ಅಲ್ಲಿಗೆ ಅಟ್ಯಾಚ್ ಆಗಿ ಒಂದು ಸ್ಟೋರ್ ರೂಮು ಕೂಡ ಮಾಡಿದ್ದಾರೆ. ನಿಮಗೆ ಏನು ಬಂಡವಾಳ ಹಾಕ್ಬೇಕಾಗಿಲ್ಲ, ಬಂದು ಆರಾಮಾಗಿ ಜಮೀನನ್ನು ನೋಡಿಕೊಂಡು ಖುಷಿಯಾಗಿ ಲೈಫ್ ಲೀಡ್ ಮಾಡ್ಬೋದು. ಪ್ರೆಸೆಂಟ್ ಇನ್ಕಮು ಸ್ಟಾರ್ಟ್ ಆಗಿದೆ ಪ್ರತಿಯೊಂದು ರೀತಿಲ್ವ. ಅದರಿಂದ ಹೆಚ್ಚಿನ ಮಾಹಿತಿಯಾಗಿ ದಯಮಾಡಿ ನಮ್ಮ ಚಾನಲ್ನ ಕಾಂಟ್ಯಾಕ್ಟ್ ಮಾಡಿ, ಅಂದರೆ ನಮ್ಮ ನಂಬರ್ಗೆ ಕರೆ ಮಾಡಿ, ಸ್ಕ್ರೀನಲ್ಲಿ ಬರೋವಂಥ ನಂಬರ್ಗೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ದಯಮಾಡಿ ಬೇರೆಯವರು ಕೂಡ ಶೇರ್ ಮಾಡಿ. ನಿಮ್ಮಿಂದನೂ ಕೂಡ ನಮಗೆ ಒಂದು ಒಳ್ಳೆ ಲೈಫ್ ಲೀಡ್ ಮಾಡೋಕ್ಕೆ ದಾರಿಯಾಗಲಿ. ನಮ್ಮ ವೀಡಿಯೋಸ್ ಎಲ್ಲ ಲೈಕ್ ಕೊಡಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.